ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ನಿನ್ನಿಂದ ಡಿವೋರ್ಸ್ ಬೇಕು. ಅಳೇಂದ್ರೆ ನಿಮಗೆ ಆಗಲೇ ಡಿವೋರ್ಸ್ ಆಗಿದೆಯಲ್ಲ? ಅದು ಡಿವೋರ್ಸ್ ಅಲ್ಲ ಅತ್ತೆ, ಮ್ಯೂಚುವಲ್ ಕನ್ಸೆಂಟಲ್ಲಿ, ಅಂದರೆ ಇಬ್ಬರು ಪರಸ್ಪರ ಒಪ್ಪಿ ವಿಚ್ಛೇದನ ಪಡ್ಕೋತಾ ಇದ್ದೀವಿ ಅಂತ ಸೈನ್ ಹಾಕಿದ್ದೀವಿ ಅಷ್ಟೇ. ಸೈನ್ ಹಾಕಿದ ಮಾತ್ರಕ್ಕೆ ಡಿವೋರ್ಸ್ ಆಗಿಬಿಡಲ್ಲ. ಮತ್ತೆ ಇವಳು ನಿಮಗೂ ಇವಳಿಗೂ ಸಂಬಂಧ ಕಡ್ದೋಯ್ತು ಅನ್ನೋ ಥರದಲ್ಲಿ ಆಡ್ತಿದ್ಲು. ಗೊತ್ತಿದ್ದು ಆಡ್ತಿದ್ಲು, ಗೊತ್ತಿಲ್ಲದೆ ಆಡ್ತಿದ್ಲು, ನನಗಂತೂ ಗೊತ್ತಿಲ್ಲ. ಆದರೆ ನಮ್ಮಿಬ್ರಿಗೂ ಡಿವೋರ್ಸ್ ಆಗಬೇಕು ಅಂದರೆ ಆ ಪೇಪರ್ಸ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಕೋರ್ಟ್ ಅವರು ನಮ್ಮಿಬ್ರಿಗೂ ಸಂಬಂಧ ಸರಿ ಮಾಡ್ಕೊಳ್ಳಿ ಅಂತ ಕೌನ್ಸಿಲಿಂಗ್ ಅರೇಂಜ್ ಮಾಡ್ತಾರೆ. ಅಲ್ಲೂ ನಮ್ಮ ಸಂಬಂಧ ಸರಿ ಹೋಗಲಿಲ್ಲ ಅಂದರೆ ಜಡ್ಜ್ ಹತ್ರ ಕಳಿಸ್ತಾರೆ. ಜಡ್ಜ್ ನಮ್ಮನ್ನು ಪರಿಶೀಲನೆ ಮಾಡಿ ಡಿವೋರ್ಸ್ ಕೊಡ್ತಾರೆ. ಇದು ಅತ್ತೆ ಪ್ರೊಸೀಜರು. ಹೌದಾ ಅಳೇಂದ್ರೆ? ಮತ್ತೆ ಯಾಕೆ ನೀವು ಇದನ್ನೆಲ್ಲ ಮೊದಲೇ ಹೇಳಿಲ್ಲ? ದಿವ್ಯಾ ಸೈನ್ ಹಾಕು ಅಂದ್ಲು, ಹಾಕ್ತೆ. ಆದರೆ ನನಗೆಲ್ಲೋ ಹೋಪ್ಸ್ ಇತ್ತು ಅತ್ತೆ, ಇವಳು ಮತ್ತೆ ಬದಲಾಗ್ತಾಳೆ ಅಂತ. ಆದರೆ ಅದಾಗಲೇ ಇಲ್ಲ. ಅದಕ್ಕೆ ಈಗ ನಾನೇ ನಿರ್ಧಾರ ಮಾಡ್ಕೊಂಡಿದ್ದೀನಿ, ನನಗೆ ಇವಳಿಂದ ಮುಕ್ತಿ ಬೇಕು. ನಾನು ಯಾಕೆ ನನಗೆ ಪೇಪರ್ಸ್ ಕೊಡಬೇಕು? ಯಾಕೆಂದರೆ ನಮ್ಮ ಮುಗ್ದೋಗಿರೋ ಸಂಬಂಧಕ್ಕೆ ಶಾಶ್ವತವಾಗಿ ಸಮಾಧಿ ಕಟ್ಬಿಡೋಣ ಅಂತ. ಸತ್ತು ಹೋಗಿರೋದನ್ನ ಕೊಡಿಸ್ಬಾರ್ದು, ನಾರುತ್ತೆ. ಇಲ್ಲ, ನಾನು ನಿನಗೆ ಡಿವೋರ್ಸ್ ಕೊಡಲ್ಲ. ಅಯ್ಯೋ, ನಿನ್ಗೇನು ತಲೆ ಕೆಟ್ಟಿದ್ಯಾ? ಮದ್ವೆ ಗಂಡ ಯಾವುದು ಬೇಡ ಅಂದಮೇಲೆ ಡೈವರ್ಸ್ ಕೊಡೋದಕ್ಕೆ ಏನು ಪ್ರಾಬ್ಲಮ್ಮು? ಏಯ್, ನೀನು ನಮ್ಮ ಮಧ್ಯೆ ಬರಬೇಡ. ಬಂದಿದ್ದೀನಿ, ಬರ್ತೀನಿ. ತಡೆಯೋದಕ್ಕೆ ನೀನ್ ಯಾವಳು ಅಲ್ಲ. ಸಾಯೋದಕ್ಕೂ ಬಿಡಲ್ಲ, ಬದುಕೋದಕ್ಕೂ ಬಿಡಲ್ಲ ಅನ್ನೋ ಥರ ಆಡ್ತಿದ್ಯಾನೆ. ಸರಿಯಾಗಿ ಹೇಳ್ದೆ ಕಡೆ ರುಕ್ಕು. ದಿವ್ಯಾ, ಬಾಲನ್ ಬಿಟ್ಬಿಡು, ಅವನ ಪಾಡಿಗೆ ಅವನಿರ್ಲಿ. ಇವನು ಗಂಡನ ಥರ ನಡ್ಕೊಂಡಿದ್ದಾನೆ, ನೀನು ಯಾವತ್ತಾದ್ರೂ ಹೆಂಡತಿ ಥರ ನಡ್ಕೊಂಡಿದ್ಯಾನೆ? ಇವನ್ ಕಟ್ಟಿರೋ ತಾಳಿದ ಬಿಚ್ಚಿಟ್ಟು ನೋಡಿ. ಇವಾಗ ಬಂದ್ಬಿಟ್ಲು ಗಂಡ ಹೆಂಡತಿ ಅನ್ಕೊಂಡು. ಅಷ್ಟಕ್ಕೂ ಇದ್ಕಿದ ಹಾಗೆ ಬಾಲ ಹೇಗೆ ಗಂಡ ಆದ ಅಂತ. ಹ್ಞೂ ಅಮ್ಮ, ಏನೋ ಹೊಸ ಆಟ ಆಡ್ತಾ ಇದ್ದಾಳೆ ಇವಳು. ನೀವ್ ಏನ್ ಬೇಕಿದ್ರು ತಿಳ್ಕೊಡಿ, ಬಾಲ ನನ್ ಗಂಡ, ನಾನು ಅವನ ಹೆಂಡತಿ. ಇದೇ ಸತ್ಯ. ನಾನ್ ಯಾವ್ದೇ ಕಾರಣಕ್ಕೂ ನನ್ ಗಂಡದ್ ಬಿಡಲ್ಲ. ಯಾವಳಿಗೂ ಬಿಟ್ಕೊಡಲ್ಲ. ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದೆ ಇರೋರು ಮಾತು ನಿಲ್ಸಿದ್ರೆ ಒಳ್ಳೇದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.